ಇಂದು ನಾವು ಏರುಬಾಮಿನಿಗೆ ದಿತ್ತ ಬಡಿಯುವುದು ಹೇಗೆ ಅಂತ ಕಲಿಯೋಣ. ಭಾಗವತರು ಏರುಬಾಮಿನಿ ಹೇಳ್ತಾರೆ, ಹೇಳಿ ಜಾಗಟೆಯನ್ನು ಎತ್ತುತ್ತಾರೆ. ವೀರರಥದ ಸಂದರ್ಭದಲ್ಲಿ ಏರುಬಾಮಿನಿ ಹೇಳ್ತಾರೆ. ಹೇಳಿದ ತಕ್ಷಣ ಜಾಗಟೆನೆ ಎತ್ತಿದ ತಕ್ಷಣ ನಾವು ರಕ್ ಟಂಡಂಗ್ ಎಂದು ಬಾರಿಸಬೇಕು. ಹಿಂದಿನ ಕ್ಲಾಸಲ್ಲಿ ತಿಳಿಸಿದ ಹಾಗೆ ರಕ್ ಟಂಡಂಗ್ ಬಾರಿಸಿ ದಿಗ್ರ್ ದಿಗ್ರ್ ದಿಗ್ 1-2 ತಾಳದಷ್ಟು ಗ್ಯಾಪ್ ಕೊಟ್ಟು ದಿಗ್ರ್ 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 ದಿಗ್ಗದಿಂದ ಉದ್ದಗೆ ಬಡಿತಾ ಹೋಗ್ಬೇಕು. ಸರಾಗವಾಗಿ ಬಡಿದು ಕೊನೆಗೆ ಏಕತಾಳದ ಮುಕ್ತಾಯ ದಿತ್ತ ಗದ ಗದಗ ತರಿಕಿಟ ಕಿಟ ತಗ ತರಿಕಿಟಾಮೃತತ್ತ ಕಿಟ ತಗದ ಎಂದು ಬಾರಿಸಬೇಕು. ಇದರಲ್ಲಿ ಹೊಸ ವಿಶೇಷ ಏನಿಲ್ಲ. ಹಿಂದಿನ ಕ್ಲಾಸಲ್ಲಿ ಹೇಳಿದಾಗೆ ರಕ್ ಟಂಡಂಗ್ ಎಂದು ಬಾರಿಸಿ ದಿಗ್ರ್ ದಿಗ್ರನ್ನು ಸರಾಗವಾಗಿ ಬಾರಿಸ್ತಾ ಹೋಗಬೇಕು. ಅದರ ನಂತರ ಏಕತಾಳದ ಮುಕ್ತಾಯ ದಿತ್ತ ಗದ ಗದಗ ತರಿಕಿಟ ಕಿಟ ತಗ ತರಿಕಿಟಾಮೃತತ್ತ ಕಿಟ ತಗದ. ಈಗ ನಾನು ತಾಳ ಹಾಕಿ ಹೇಳ್ತೇನೆ. ಏಕತಾಳದಲ್ಲಿ ಉಂಟಿದು ರಕ್ ಟಂಡಂ ದಿಗ್ರ್ 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 ದಿತ್ತ ಗದ ಗದಗ ತರಿಕಿಟ ಕಿಟ ತಕ ತರಿಕಿಟ ರತ್ತತ್ತ ಕಿಟ ತಕದ. ಈಗ ಅದನ್ನು ಬಡ್ದು ತೋರಿಸ್ತೇನೆ. ರಕ್ ಟಂಡಂ ದಿಗ್ರ್ 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 ದಿತ್ತ ಗದ ಗದಗ ತರಿಕಿಟ ಕಿಟ ತರಿಕಿಟ ರತ್ತತ್ತ ಕಿಟ ತಕದ. ಇನ್ನೊಮ್ಮೆ ತೋರಿಸ್ತೇನೆ. ರಕ್ ಟಂಡಂ ದಿಗ್ರ್ 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 ಇದರಲ್ಲಿ ದೀರ್ಘ ಬಾರಿಸಲಿಕ್ಕೆ ಅಭ್ಯಾಸ ಮಾಡಿದ್ರೆ ಆಯಿತು. ಮತ್ತೆ ಬೇರೆ ಏನು ವಿಶೇಷ ಇಲ್ಲ, ಸರಾಗವಾಗಿ ಬಾರಿಸ್ತಾ ಹೋದ್ರೆ ಆಯಿತು. ಏರುಬಾಮಿನಿ ಹೇಳುವಾಗ ಭಾಗವತರು ಏರುಬಾಮಿನಿ ಹೇಳುವಾಗ ಜಾಗಟೆ ಎತ್ತಿದ್ರೆ ನಾವು ಇದನ್ನು ಬಾರಿಸಬೇಕು.